ನವನಗರದ ಶ್ರೀ ಮಡಿವಾಳ ಸ್ವಾಮಿಗಳ ಶಿವಾನಂದ ಮಠದಲ್ಲಿ ಉಚಿತ ಸಮಗ್ರ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 400ರಿಂದ 500 ಜನರಿಗೆ ವಾಸನ್ ಕಣ್ಣಿನ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಕಣ್ಣಿನ ತಪಾಸಣೆ ಮಾಡಿ ಕಣ್ಣಿನ ಪೊರೆ ಸಂಬಂಧಿಸಿದಂತೆ ಎಲ್ಲಾ ಚಿಕಿತ್ಸೆಗಳು ಉಚಿತವಾಗಿ ಆಯೋಜಿಸಲಾಗಿತ್ತು. ಈ ತಪಾಸಣೆಯಲ್ಲಿ ಗಮನಗಟ್ಟಿ ಗ್ರಾಮ, ನವನಗರ, ಸುತಗಟ್ಟಿ ಹೀಗೆ ಸುತ್ತಮುತ್ತಲಿನ ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ವೃದ್ಧರು ಪಾಲ್ಗೊಂಡು ಉಚಿತ ತಪಾಸಣೆ ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಶಿವಾನಂದ ಮಠದ ಅಧ್ಯಕ್ಷರಾದ ಶ್ರೀ ಅಜ್ಜಪ್ಪ ಸಿದ್ದಪ್ಪ ಹೊರಕೇರಿಯವರು ಮಾತನಾಡಿದರು. ಶ್ರೀ ಗುರು ಬಸವದೇವರ ಶಿವಾನಂದ ಮಠದ ವತಿಯಿಂದ ನಾವು ಅನೇಕ ಸಾಂಘಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿತ್ಯ ಏರ್ಪಡಿಸ್ತಾ ಇರ್ತೇವೆ. ನಮ್ಮ ಮಠದಲ್ಲಿ ಪ್ರತಿ ದಿವಸ 7ರಿಂದ 8 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ ಇರ್ತದೆ. ಮತ್ತು ಅಷ್ಟೇ ಅಲ್ಲದ ನಮ್ಮ ಮಠದಲ್ಲಿ ನಾವು ಧ್ಯಾನ ಮಂದಿರ ಕಟ್ಟಿಸಿದ್ವಿ. ದಿವಸ ನಿತ್ಯ 50-60 ಮಂದಿ ಧ್ಯಾನ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ. ಆಮೇಲೆ ನಮ್ಮದೊಂದು ಬಿಲ್ಡಿಂಗನ್ನು ಸರ್ಕಾರಕ್ಕೆ ಲೈಬ್ರರಿ ಮಾಡಲಿಕ್ಕೆ, ವಾಚನಾಲಯ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಅಲ್ಲಿನೂ ನಮ್ಮ ವಾಚನಾಲಯಕ್ಕೆ ನಿತ್ಯ 400-500 ಜನ ಬಂದು ಅಲ್ಲಿ ವಾಚನಾಲಯದ ಸದುಪಯೋಗ ಮಾಡ್ಕೊತಿದ್ದಾರೆ. ಆಮೇಲೆ ಕಲ್ಯಾಣ ಮಂಟಪ ಕಟ್ಟಾಕತ್ತಿದ್ದೇವೆ, ರೈತ ಸಮುದಾಯ ಭವನ. ಅದು ಇನ್ನೂ 1 ತಿಂಗಳದೊಳಗೆ ಮುಗಿತೈತಿ. ಅದು ನಮ್ಮ ಸಾರ್ವಜನಿಕರಿಗೆ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಆಮೇಲೆ ದಿನನಿತ್ಯ ಆರೋಗ್ಯದ ಸಲುವಾಗಿ ಉಚಿತ ಕಣ್ಣಿನ ತಪಾಸಣೆ, ಆಮೇಲೆ ಯೋಗವನ್ನು ನಿತ್ಯ ಯೋಗಾಭ್ಯಾಸವನ್ನು ಮಾಡ್ತೇವೆ. ಆಮೇಲೆ ಅದರ ಜೊತೆಗೆ ನ್ಯಾಚುರಲ್ ಒಂದು ಉಚಿತವಾದ ಇದನ್ನ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ನ್ಯಾಚುರಲ್ ಥೆರಪಿ ಒಂದು ಆಯುರ್ವೇದ ಹಾಸ್ಪಿಟಲ್ ಮಾಡ್ಬೇಕಂತ ವಿಚಾರ ಮಾಡಿದೆ. ಅದರ ಸಲುವಾಗಿ ಈಗ ನಮ್ಮದು ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳ ಒಂದು ಅತಿಥಿ ಗೃಹ ಖಾಲಿಯಾಗಿದೆ. ಅಲ್ಲಿ ಒಂದು ನ್ಯಾಚುರೋಪತಿ ಮಾಡ್ಬೇಕಂತ ಭಾಳ ಒಂದು ಇಚ್ಛೆ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಏರ್ಪಡಿಸ್ಬೇಕಂತ ಮಾಡೀವಿ. ಅದಕ್ಕೆ ಈ ನವನಗರ, ಗಾಮಗಟ್ಟಿ ಮತ್ತು ಅಮರಗೋಳ ಎಲ್ಲ ಸುತ್ತಗಟ್ಟಿ ಎಲ್ಲ ಸಾರ್ವಜನಿಕರ ಸಹಾಯದಿಂದ ಅದೊಂದು ಉಚಿತವಾಗಿ ನಿಸರ್ಗ ಕೇಂದ್ರ, ನ್ಯಾಚುರೋಪತಿ ಆರೋಗ್ಯ ಕೇಂದ್ರವನ್ನು ಮಾಡಬೇಕಂತ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಜನರು ಸಹಾಯ ಸಹಕಾರವನ್ನು ಕೇಳ್ತಾ ಇದ್ದೀವಿ. ಇವತ್ತು ಬಹುತೇಕ ನನಗನ್ಸಿದ ಮಟ್ಟಿಗೆ ಇವತ್ತು 100ರಿಂದ 150 ಮುಗಿದ್ರು. ಸಾಯಂಕಾಲ 7 ಗಂಟೆ 5 ಗಂಟೆ ಮಟ್ಟ ಅಂತಂದ್ರೆ ಒಂದು 400 ಜನ ಇವತ್ತು ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡ್ತಾರೆ. ಈಗಾಗಲೇ 150 ಮೈಲಿಗಿಂತ ಹೆಚ್ಚಿಗೆ ಆಗಿದೆ. ಅಜ್ಜಪ್ಪ ಸಿದ್ದಪ್ಪ ಹೊರಕೇರಿ. ಅಲ್ಲದೆ ವಾಸನ್ ಕಣ್ಣಿನ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ವಿನಯ್ ಅವರು ಮಾತನಾಡಿದರು. ನಮಸ್ಕಾರ. ವಾಸನ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ನಾನು ವಿನಯ್ ಅಂತೇಳಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವಾಸನ್ ಕಣ್ಣಿನ ಆಸ್ಪತ್ರೆಯಿಂದ ಬಂದಿದ್ದೇನೆ. ಈ ನವನಗರಿಗೆ ಇವತ್ತು ಆ್ಯಕ್ಚುಲಿ ಸ್ಕೀಮ್ ಏನಾಗ್ತಾ ಇದೆ ಅಂದರೆ ಬ್ಲೂ ಕ್ಯಾಟ್ರಾಕ್ಟ್ ಡೇ ಅಂತೇಳಿ ಒಂದು ವರ್ಷಕ್ಕೆ 2 ಸತಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನೇನು ಸ್ಕೀಮ್ಸ್ ಇದಾವಪ್ಪ ಅಂತಂದರೆ, ಶಸ್ತ್ರಚಿಕಿತ್ಸೆಗಿಂತ ಮುಂಚೆನೂ ನಾವು ಒಂದೇನು ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು ಅಥವಾ ಮೆಡಿಸಿನ್ಸ್ ಏನು ಕೊಡ್ತೇವಲ್ಲ ಎಲ್ಲ ಉಚಿತವಾಗಿಯೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ವಾಸನ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಯಶಸ್ವಿನಿ ಕಾರ್ಡ್ ಯಾರ್ಯಾರು ಪೇಷಂಟ್ ಇದ್ದಾರೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಯಾರು ಇದ್ದಾರಲ್ಲ ಅವರಿಗೆಲ್ಲನೂ ಉಚಿತವಾಗಿಯೇ ಸರ್ಜರಿ ಫ್ರೀಯಾಗಿ ಮಾಡ್ತಾ ಇದ್ದೇವೆ. ಅಷ್ಟೇ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿನೂ ಕೊಡ್ತಾ ಇದ್ದೇವೆ. ಪೇಷಂಟಿಗೆ ಸೌಲಭ್ಯ ಆಗಲಿ ಅಂತೇಳಿ ಒಂದು ಮಠಲಿಂತ್ರ ನಾವು ಒಂದು ಸೇವೆಯನ್ನು ತಗೊಂತ ಅವರಿಗೂ ವಾಸನ್ ಕಣ್ಣಿನ ಆಸ್ಪತ್ರೆಯಿಂದ ಎಲ್ಲರಿಗೂ ಚೆನ್ನಾಗಿ ವಾಸನ್ ಕಣ್ಣಿನ ಆಸ್ಪತ್ರೆಯಿಂದ ಎಲ್ಲರಿಗೂ ಸೇವೆನೂ ಪಾಲಿಸ್ತಾ ಇದ್ದೇವೆ. ಇದರಲ್ಲಿ ಹೇಗಿರುತ್ತಂದ್ರೆ ಚಸ್ಮಾ ವಿತರಣೆ ನಮ್ಮಲ್ಲಿ ಹಾಗೆ ಕೊಡ್ಲಿಕ್ಕೆ ಬರಲ್ಲ. ಪ್ರಾಬ್ಲಮ್ ಏನಂತಂದ್ರೆ ವಯಸ್ಸು 40 ಆಯ್ತಂದ್ರೆ ಅವರಿಗೆ ಕಣ್ಣಿನ ಪ್ರಾಬ್ಲಮ್ ಬರೋದೇ ಗ್ಯಾರಂಟಿ. ಬಟ್ ಅದರಲ್ಲಿ ಹೆಂಗಿರತ್ತಪ್ಪ ಅಂತಂದ್ರೆ ಡ್ರಾಪ್ ಹಾಕಿ ಒಂದ್ಸಲ ಚೆನ್ನಾಗಿ ನೋಡ್ಬಿಟ್ಟು ರೆಟಿನ ಯಾವ ಥರ ಇದೆ, ಕಣ್ಣಿನ ಹಿಂಭಾಗ ಯಾವ ಥರ ಕಣ್ಣಿನ ಪ್ರಾಬ್ಲಮ್ಸ್ ಏನೇನಿದಾವೆ ಅವೆಲ್ಲ ನೋಡಿಬಿಟ್ಟು, ಶುಗರು BP ಎಲ್ಲ ನೋಡಿಬಿಟ್ಟು ಅವ್ರಿಗೊಂದು ಚಸ್ಮಾ ಕೊಡ್ತೇವೆ. ಅದು ಲೋಯೆಸ್ಟ್ ಡಿಸ್ಕೌಂಟಲ್ಲಿ ಆಗುತ್ತೆ, 15% ಡಿಸ್ಕೌಂಟ್ ಕೊಡ್ತೇವೆ. ಅದಾದ ಮೇಲೆ ಅವರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಫೆಸಿಲಿಟಿ ಕೊಡ್ತಾ ಇದ್ದೇವೆ. ಅವ್ರು ನಮ್ಮ ಹತ್ರ ಬಂದು ಏನು ಚಾರ್ಜ್ ಏನೂ ಇರಂಗಿಲ್ಲ. ಅವ್ರು ನಮ್ಮಲ್ಲಿನೂ ತೊಗೋಬೋದು ಅಥವಾ ಹೊರಗಡೆನೂ ತೊಗೋಬೋದು. ಅದು ಡಿಪೆಂಡ್ಸ್ ಆನ್ ದ ಪೇಷಂಟಿಗೆ. ನನ್ನ ಹೆಸರು ವಿನಯ್ ಅಂತೇಳಿ ಸರ್, ವಿನಯ್ ಬುಲ್ಬುಲಿ ಅಂತೇಳಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದೇನೆ ಸರ್. ಶಿವಾನಂದ ಮಠದವರು ಅವರು ಇವತ್ತು ಶಿವಾನಂದ ಮಠದವರು ಇವತ್ತು ಉಚಿತವಾಗಿ ನಮ್ಮನ್ನ ವಾಸನ್ ಕಣ್ಣಿನ ಆಸ್ಪತ್ರೆ ಅವರಿಗೆ ಫ್ರೀ ಆಗಿ ಐ ಚೆಕಪ್ ಮಾಡ್ಲಿಕ್ಕೆ ಅಂತೇಳಿ ಇದು ಮಾಡಿದ್ರು. ಹಾಗೂ ಎಲ್ಲರೂ ಪೂರಾ ನವನಗರ ಆಯ್ತು, ಅಷ್ಟೇ ಆಯ್ತು, ಗಾಮನಗಟ್ಟಿ ಆಯ್ತು, ಎಲ್ಲ ಸುದಗಟ್ಟಿ ಎಲ್ಲರಿಗೂ ನಾವು ಪತ್ರ ವಿಚಾರಣೆನೂ ಮಾಡಿಕೊಂಡು ಇವತ್ತು ಎಷ್ಟು ಪೇಷಂಟ್ ಬರ್ತಾವೆ ಸಾಯಂಕಾಲ 5 ಗಂಟೆ ಮಟನೂ ಇದ್ದೇವೆ. ಅವರು ಬಂದು ಐ ಚೆಕಪ್ ಮಾಡಿಸ್ಕೋಬಹುದು.
ಅದು 100 ಇರಲಿ 200 ಇರಲಿ ಎಲ್ಲ ಪೇಷಂಟಿಗೆ ಐ ಚೆಕಪ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶಿವಾನಂದ ಮಠದ ಎಲ್ಲಾ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು, ಮಹಿಳೆಯರು ಉಪಸ್ಥಿತರಿದ್ದರು.